ಸ್ನೇಹಿತರೆ, ನಾನು ಮಾರುತಿ ಬನ್ನಗೋಳ್. ನೀವು ನೋಡ್ತಾ ಇರೋದು 24. ಸರ್ ನಮಸ್ಕಾರ. ಇವತ್ತು ಸರ್ ನಿಮ್ಮದು 68ನೇ ಹುಟ್ಟುಹಬ್ಬ. ಆ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಚಾನೆಲ್ ಮುಖಾಂತರ ನಿಮಗೆ ಶುಭ ಹಾರೈಸ್ತೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಸರ್ ನಿಮ್ಮ ಅಭಿಮಾನಿಗಳು ಮತ್ತು ನಿಮ್ಮ ಜನತೆಗೆ ಏನು ಹೇಳಿ ಬಯಸ್ತೀರಿ ಸರ್? ಪ್ರತಿ ವರ್ಷದಂತೆ ನನ್ನ ಆತ್ಮೀಯ ಸಹೋದರ ಮಿತ್ರರೆಲ್ಲರೂ ನನ್ನ ಮನೆಗೆ ಬರ್ತಾರೆ. ಕೆಲವೊಬ್ಬರು ಪೇಡೆ ತೊಗೊಂಡು ಬರ್ತಾರೆ, ಕೆಲವೊಬ್ಬರು ಕೇಕ್ ತೊಗೊಂಡು ಬರ್ತಾರೆ. ಇದನ್ನೆಲ್ಲವನ್ನೂ ಬೇಡ ಅಂತೇಳಿ ನಾನು ಅವ್ರಿಗೆ 10 ಸಲ ಹೇಳಿದ್ರು ಅವರ ಅಭಿಮಾನದಿಂದ ಬರ್ತಾರೆ. ಅದನ್ನು ನಾನು ಆ ಕಾರ್ಯಕ್ರಮ ಇಲ್ಲೇ ಮನೆಯಿಂದ ಈಡೇರಿಸ್ತೀನಿ. ಈ ಕಾರ್ಯಕ್ರಮ ಆದಮೇಲೆ ನಾವು ಪ್ರತಿ ವರ್ಷದಿಂದ ಗಣಪತಿ ಮಂದಿರಿಗೆ ಹೋಗಿ ಚೆನ್ನಮ್ಮ ಸರ್ಕದಲ್ಲಿ ಗಣಪತಿಯ ಆರತಿಯನ್ನು ಮಾಡಿ ದೇವರ ಆಶೀರ್ವಾದ ತಗೊಂಡು ನಾವೆಲ್ಲರೂ ಒಟ್ಟಿಗೆ ಕೂತು ಉಪಹಾರ ಮಾಡ್ತೀವಿ. ಜೊತೆಗೆ ಇಲ್ಲಿ ಬೆಳಗಾವಿನಲ್ಲಿರುವಂಥ ಅನಾಥಾಶ್ರಮ ಆಗಲಿ ವೃದ್ಧಾಶ್ರಮ ಆಗಲಿ ಎಲ್ಲ ಕಡೆಯೂ ಕೂಡ ನಮ್ಮ ಅಭಿಮಾನ ಬಳಗದ ಕಾರ್ಯಕರ್ತರು ಹೋಗಿ ಅವ್ರ ಕೈಲಾದಷ್ಟು ಇಡೀ ವರ್ಷ ದುಡಿದರಲ್ಲಿ ಸ್ವಲ್ಪ ಸಮಾಜಕ್ಕೆ ಕೊಡಬೇಕನ್ನೋ ಭಾವನೆ ಪರಿಕಲ್ಪನೆ ಇಟ್ಕೊಂಡು ಅವರೆಲ್ಲರೂ ನನಗೆ ಕಲಿಸಿಕೊಟ್ಟಿದ್ದಾರೆ. ಅವರು ಕಲಿಸಿಕೊಟ್ಟಂಥ ಹಾದಿಯಲ್ಲಿ ನಾನು ನಡೆದೀನಿ, ಅವರು ಅದೇ ರೀತಿ ನಡೀತಾ ಇದ್ದಾರೆ. ಇದು ಸಮಾಜಕ್ಕೆ ಒಂದು ಮಾಡಬೇಕಾದ ಕರ್ತವ್ಯ ಅಂತ ನನ್ನೆಲ್ಲ ಕಾರ್ಯಕರ್ತರು ಇವತ್ತಿನಿಂದ ನಾನು ಅದನ್ನೇ ಕೇಳಿದೆ. ಎಷ್ಟು ವರ್ಷದಿಂದ ನಿಮ್ಮ ಸಂಬಂಧ ಇದೆ ಅಂದಾಗ ಇಲ್ಲಿ 25 ವರ್ಷದಿಂದ 30 ವರ್ಷದಿಂದ ಸಂಬಂಧ ಇದ್ದಂಥ ಕಾರ್ಯಕರ್ತರು ಇವರೆಲ್ಲರೂ ಸತತವಾಗಿ ನನ್ನಿಂದ ಏನೂ ಅಪೇಕ್ಷೆ ಮಾಡಿಲ್ಲ. ನಾನು ಅಧಿಕಾರ ಇದ್ದಾಗ ಕೂಡ ನನ್ನ ಹತ್ರ ಬಂದಿಲ್ಲ, ನನಗೆ ಯಾವುದೂ ಕೊಡಿ ಅಂತ ಕೇಳಿಲ್ಲ. ಆದರೆ ಅವರು ಸೇವೆ ಮಾತ್ರ ಮಾಡುವುದೇನು ಬಿಟ್ಟಿಲ್ಲ. ಒಬ್ಬ ವ್ಯಕ್ತಿ ಇದ್ದಾನೆ, ಬಿಸ್ನೆಸ್ ಮ್ಯಾನ್ ಗಜಾನನ್ ಮಿಸಾಳೆ ಅಂತ. ಅವನು ಒಂದು ಅನಾಥಾಶ್ರಮನೇ ದತ್ತಕ್ಕೆ ತಗೊಂಡಿದ್ದಾನೆ. ಇವತ್ತು ಅವನು ಇಡೀ ದಿವಸ ಅನಾಥಾಶ್ರಮ ಉಳಿದು ಆ ಎಲ್ಲ ಮಕ್ಕಳ ಜೊತೆ ಸಮಯ ಕಳೆದು ಅವರೆಲ್ಲರಿಗೂ ಊಟ ಕೊಟ್ಟು ಸಾಯಂಕಾಲ ಮನೆಗೆ ಹೋಗ್ತಾನೆ. ಇಂಥ ಅನೇಕ ಕಾರ್ಯಕರ್ತರು ತಮ್ಮ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಕೂಡ ಎಷ್ಟೋ ಕಾರ್ಯಕರ್ತರು ಅಭಿಮಾನಿಗಳು ನನ್ನ ವಿಡಿಯೋಗಳನ್ನು ಮಾಡಿ ಎಲ್ಲ ಕಡೆ ಬಿಡ್ತಾ ಇದ್ದಾರೆ. ಬೀದರ್ನಲ್ಲಿ ಬಿಡ್ತಾ ಇದ್ದಾರೆ, ಗುಲ್ಬರ್ಗದಲ್ಲಿ ಬಿಡ್ತಾ ಇದ್ದಾರೆ, ಕೊಪ್ಪಳದಲ್ಲಿ ಬಿಡ್ತಾ ಇದ್ದಾರೆ, ವಿಜಯಪುರದಲ್ಲಿ ಅಂತೂ ಇವತ್ತು ಸೆಲೆಬ್ರೇಷನ್ ಮಾಡಿದ್ದಾರೆ, ಇಂಡಿಯಲ್ಲಿ ಮಾಡಿದ್ದಾರೆ, ಬಾಗಲಕೋಟದಲ್ಲಿ ಮಾಡಿದ್ದಾರೆ. ಇವತ್ತು ಬೆಳಗಾವಿನಲ್ಲಿ ನಾನಿರುವಂಥ ಸ್ಥಳದಲ್ಲಿ ಕಾರ್ಯಕರ್ತರು ಸ್ವಾಭಾವಿಕವಾಗಿ ಬಂದು ಮಾಡ್ತಾ ಇದ್ದಾರೆ. ಆದರೆ ಎಲ್ಲಿ ನಾನಿಲ್ಲೋ ಅಲ್ಲಿಯೂ ಕೂಡ ಈ ಕಾರ್ಯಕರ್ತರು ಇವತ್ತು ನನಗೆ ಫೋನ್ ಮಾಡಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಇಲ್ಲಿವರೆಗೆ ನಾನು ಹೇಳಿದೋ ಹಾಗೆ. ಆದರೆ ನಾವು ಇವತ್ತು ಸಮಾಜಕ್ಕೆ ಬೇಕಾದವರು ಯಾರು? ಸಮಾಜಕ್ಕೆ ಬೇಕಾದವರು ಸೇವಕರು, ನಾಯಕರಲ್ಲ. ನಾಯಕರನ್ನು ನೋಡಿ 75 ವರ್ಷ ಆಯಿತು, ಸಾಕಿನ್ನು ಜನ ಬೇಸತ್ತಿದ್ದಾರೆ, ಸಮಾಜ ಬೇಸತ್ತಿದೆ. ಅದಕ್ಕೆ ನಾನು ಮೊನ್ನೆ ಒಂದು ಕರೆ ಕೊಟ್ಟಿದ್ದೆ ಆದರಣೀಯ ಮಿತ್ರ ಅಂತ ಮದನ್ ಕುಮಾರ್ ಭೈರಪ್ಪನವರ ಒಂದು ಕಾರ್ಯಕ್ರಮದಲ್ಲಿ. ಅವರು ಇಡೀ ಪರಿವಾರ ಶಾಲೆಯ ಒಂದು ಉದ್ಧಾರಕ್ಕೋಸ್ಕರ ದುಡಿತಾ ಇದ್ದಾರೆ. ಇದು ಅವರು ದುಡಿದಂಥ ಹಣದಲ್ಲಿ ದುಡಿತಾ ಇದ್ದಾರೆ. ಸೊ ಸಮಾಜಕ್ಕೆ ಕೊಟ್ಟು ಆ ಶಾಲೆಗಳನ್ನು ಉದ್ಧಾರ ಮಾಡಬೇಕು ಅನ್ನೋ ಭಾವನೆ ಇಟ್ಟುಕೊಂಡಿದ್ದಾರೆ. ಹೀಗೇ ಸಮಾಜಕ್ಕೆ ಇಂಥ ನಾಯಕರು ನಮಗೆ ಅವಶ್ಯ ಇದೆ, ಸೇವಕರ ಅವಶ್ಯ ಇದೆ. ಅದಕ್ಕೆ ಎಲ್ಲ ಯುವಕರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವೆಲ್ಲರೂ ಇದೇ ರೀತಿ ಸಮಾಜ ಸೇವಕರನ್ನು ಹುಡುಕಾಡಿ. ನಮಗಿವತ್ತು ಅವಶ್ಯ ಇರೋದು ಸೇವಕರು, ನಾಯಕರಲ್ಲ. ಭ್ರಷ್ಟಾಚಾರ ನಿರ್ಮೂಲೆಗಾಗಿ ನಾವು ಕೂಡಿ ಒಟ್ಟಿಗೆ ಕೆಲಸ ಮಾಡೋಣ. ರಾಷ್ಟ್ರ ಮಟ್ಟದಲ್ಲಿ ಆದರಣೀಯ ಮೋದಿಯವರು ಮಾಡುವಂಥ ಕೆಲಸಗಳನ್ನು ನೋಡಿದರೆ ಇಡೀ ರಾಷ್ಟ್ರ ಜಗತ್ತೇ ಮೆಚ್ಚುಗೆ ಆಗ್ತದೆ. ಜಗತ್ತಿನಲ್ಲಿ ಅಶಾಂತಿ ಹೆಚ್ಚಾಗಿದೆ, ಎಲ್ಲ ಕಡೆಯೂ ಕೂಡ ಎಷ್ಟೋ ಅನಾಹುತಗಳು ನಡೀತಾ ಇದ್ದಾವೆ. ಇಂಥ ಸಮಯದಲ್ಲಿ ಭಾರತ ಶಾಂತವಾಗಿದೆ. ಇದನ್ನು ಕಾರಣಕ್ಕೆ ಒಬ್ಬರೇ ಕಾರಣ ನರೇಂದ್ರ ಮೋದಿಜಿಯವರು. ಅವರೊಂದು ಆಡಳಿತ ವೈಖರಿಯನ್ನು ಇಡೀ ರಾಷ್ಟ್ರ ಮೆಚ್ಚುಗೆ ಅಂತಾಗಿದೆ, ಅಭಿವೃದ್ಧಿ ಪಥದಲ್ಲಿ ನಡೀತಾ ಇದೆ. ಇಂಥ ಒಬ್ಬ ಆದರ್ಶ ಪ್ರಧಾನಮಂತ್ರಿ ನಮಗೆ ಸಿಕ್ಕುವುದರಿಂದ ರಾಷ್ಟ್ರದ ವೇಗದ ಪಥದಲ್ಲಿ ಬೆಳವಣಿಗೆ ಆಗುತ್ತಿರೋ ಜೊತೆಗೆ ಯುವಕರ ಭವಿಷ್ಯ ಕೂಡ ಉಜ್ವಲವಾಗಲಿ. ಕೇವಲ ಯಾರ ಮಾತಿಗೆ ಬಲಿಯಾಗಿ ಮೋರ್ಚೆ ಮಾಡೋದಾಗಲಿ, ದೇಶಕ್ಕೆ ಆಘಾತ ಮಾಡೋದಾಗಲಿ ಯಾರೂ ಮಾಡಬೇಡಿ. ದೇಶ ಇದು ನನ್ನದು, ರಾಷ್ಟ್ರ ನನ್ನದು, ಜನ್ಮಭೂಮಿ ನನ್ನದು ಮತ್ತು ಸಮಾಜಕ್ಕೆ ಕೊಡುವಂಥ ಕಾರ್ಯ ಅದು ಚಿರಜೀವಿಯಾಗಿರ್ತದೆ ಅನ್ನುವಂಥ ಭಾವನೆಯನ್ನು ವ್ಯಕ್ತ ಮಾಡ್ತಾ ಎಲ್ಲ ಕಾರ್ಯಕರ್ತರು ಇವತ್ತು ನನ್ನ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಅವರಿಗೆ ಸದಾ ನಾನು ಒಬ್ಬ ಹಿರಿಯ ಅಣ್ಣನಾಗಿ ಅವ್ರ ಜೊತೆ ಇರ್ತೀನಿ. ಅವರೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೀನಿ ಅಂತ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇವತ್ತು ಈ ಸಂದೇಶವನ್ನು ನಾನು ಕೊಡ್ತಾ ಇದ್ದೀನಿ. नमस्कार. आज आमच्या भारतीय जनता पक्षाचे एक ज्येष्ठ नेते शंकरगौड पाटील यांच्या 68व्या वाढदिवसानिमित्त आज त्यांना शुभेच्छा देण्यासाठी या ठिकाणी मी आलेलो आहे. शंकरगौड पाटील म्हणजे एक अजातशत्रू व्यक्तिमत्व.
भारतीय जनता पार्टीसाठी त्यांनी बरंच आपलं योगदान या ठिकाणी दिलेलं आहे. आजही ते भारतीय जनता पक्षामध्ये सक्रियरित्या ते काम करत आहेत. गरिबांना सहकार्य करणे, त्यांना मदत करणे, कुणाच्याही अडीअडचणीला वारंवार त्यांना सहकार्य करणे हा त्यांचा स्वभाव आहे. उच्च नीच जातपात हा कुठलाही त्यांच्याकडे संबंध न ठेवता चांगल्या स्वभावाचे व्यक्तिमत्व असलेले शंकरगौड पाटील यांच्या 68व्या वाढदिवसानिमित्त मी त्यांना लाख लाख शुभेच्छा देतो. दयागण परमेश्वराकडे मी प्रार्थना करतो की त्यांचं आयुष्य चांगलं वाढू दे असं मी या ठिकाणी सांगतो. आज आमचे राजकीय गुरु शंकरगौड पाटील साहेब यांचा 68वा वाढदिवस आहे. त्यासाठी आम्ही खानापूरहून सर्व आमच्या भारतीय जनता पार्टीच्या वतीनं खानापूरहून आम्ही शुभेच्छा देण्यासाठी इथं आलो आहोत. आज शंकरगौड पाटील साहेब यांचं सांगायचं म्हटलं तर त्यांनी राजकारणामध्ये फार मोठे असे ज्येष्ठ नेते त्यांनी झाले. येड्युरप्पा साहेबांचे पॉलिटिकल सेक्रेटरी म्हणून काम केलं, दिल्ली विशेष प्रतिनिधी म्हणून काम केलं आणि त्यांच्या आशीर्वादानं आम्हालासुद्धा कर्नाटक फॉरेस्ट डेव्हलपमेंट कॉर्पोरेशनला आम्हाला निर्देशक म्हणून त्यांच्या आशीर्वादानं आम्हाला काम करण्याचं एक वेळ मिळाला आणि त्याच्यासाठी आम्ही त्या साहेबांचे आभारी आहोत. कारण त्यांच्यामुळे बरेचसे कार्यकर्ते भारतीय जनता पार्टीचे मोठे झालेले आहेत. त्यांचा आशीर्वाद मिळाला आहे आणि त्यांनी पुढील त्यांची राजकीय जी येणारी आणखी पुन्हा आमचं भारतीय जनता पार्टीचं सरकार येईल त्यावेळेला त्यांना चांगला पोस्ट मिळावी, भारतीय जनता आरोग्य चांगलं राहो आणि पुढील त्यांचं आयुष्य आरोग्य सर्व व्यवस्थित राहून भारतीय जनता पार्टीमध्ये त्यांना एक चांगलं उच्च पद मिळावं ही मी देवासमोर प्रार्थना करून माझे 2 शब्द